ನಮಸ್ತೆ ಕನ್ನಡಿಗರೇ. ಎ ಐ ಎ ಐ ಎ ಐ ಎಲ್ಲೆಲ್ಲೂ ಎ ಐ ಇದೆ ಅವ. ಯಾರು ಕೇಳಿದ್ರು ಎ ಐಯಿಂದ ಕೆಲಸ ಹೋಗ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ಸ್ಗೆ ಎ ಐ ಮಾರಕ ಆಗ್ಬೋದು. ಎಲ್ಲೆಲ್ಲೂ ಎ ಐ ಇದೆ ಅವ. ಎಷ್ಟೊಂದು ಬಿಗ್ ಕಂಪ್ನೀಸ್ಗಳು ಎ ಐ ಮೇಲೆ ಬೆಟ್ ಮಾಡ್ತಾಯಿದೆ. ಬಟ್ ಇದೆಲ್ಲ ಬಿಟ್ಟರೆ ವಾಟ್ ಈಸ್ ಎ ಐ? ಎ ಐ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ನಾನು ಡೆಫಿನೇಷನ್ಸ್ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಐ? ಅದರ ಅರ್ಥ ಏನು, ಒಳ ಅರ್ಥ ಏನು? ನನ್ನ ರಿಸರ್ಚಲ್ಲಿ ನನಗೆ ಗೊತ್ತಾಗಿತ್ತು, ಇಟ್ ಈಸ್ ಎ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಫ್ ಮೇಕಿಂಗ್ ಇಂಟೆಲಿಜೆಂಟ್ ಮೆಷಿನ್ಸ್. ಇವಾಗ ರೋಬೋಟ್ನ ಏನು ತಂತ್ರಜ್ಞಾನ ಡೆವಲಪ್ ಮಾಡ್ತಾರಲ್ವ, ಅದರಲ್ಲಿ ನಾವು ಹೆಂಗೆ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನ ಬಳಸ್ತೀವಲ್ವ, ಅದಕ್ಕೆ ಮೇಲುಪಟ್ಟು ಎಸ್ಪೆಷಲಿ ಇಂಟೆಲಿಜೆಂಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಅಪ್ಲಿಕೇಶನ್ಸ್, ವೆಬ್ಸೈಟ್ಸ್ ಏನು ಡೆವಲಪ್ ಮಾಡ್ತಾರಲ್ವ, ಈ ಒಂದು ಸೈನ್ಸ್ ಮತ್ತು ಇಂಜಿನಿಯರಿಂಗ್ನ ಇಟ್ಕೊಂಡು ಮಾಡುವಂಥ ಒಂದು ಇಂಟೆಲಿಜೆಂಟ್ ಸಿಸ್ಟಮ್ ಏನಿದೆಯಲ್ಲ, ಅದಕ್ಕೆ ಇಟ್ಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮಗೆ ಗೊತ್ತಿಲ್ಲದನೋ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಿದ್ದೀವಿ. ಎಕ್ಸಾಂಪಲ್ ಎಲ್ಲಿ ಗೊತ್ತಾ? ನಿಮಗೆ ನೆಟ್ಫ್ಲಿಕ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಇದ್ದರೆ ನೀವು ಒಂದು ಮೂವಿ ನೋಡಿದರೆ ಅದು ಎರಡನೇ ಮೂವಿ ನಿಮಗೆ ಯು ಮೈಟ್ ಲೈಕ್ ಇಟ್, ನಿಮಗೆ ಇಷ್ಟವಾಗಬಹುದು ಅಂತ ನಿಮಗೆ ಸಜೆಷನ್ ಕೊಡುತ್ತೆ. ನೀವು ಒಂದು ಸಲ ಯೂಟ್ಯೂಬ್ನ ಓಪನ್ ಮಾಡಿ ಒಂದು ವೀಡಿಯೋ ನೋಡಿ, ಆ ವಿಡಿಯೋ ನೋಡಿ ಬಿಟ್ಬಿಟ್ಟು ಮತ್ತೆ ಯೂಟ್ಯೂಬ್ನ ಓಪನ್ ಮಾಡಿ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ, ಯು ಮೈಟ್ ಲೈಕ್ ದಿಸ್ ವಿಡಿಯೋ ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಹಿಸ್ಟ್ರಿ. ಸೊ ಯೂಟ್ಯೂಬಲ್ಲಿದೆ ಅದು. ಇನ್ನು ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಹತ್ರ ಯಾವುದಾದ್ರೂ ಸ್ಮಾರ್ಟ್ ಫೋನ್ ಇದ್ದರೆ ನಿಮ್ಮದು ಒಂದು ಏನು ಫೇಸ್ ರೆಕಗ್ನಿಷನ್ ಆಪ್ಷನ್ ಇರುತ್ತಲ್ವ, ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಈಸ್ ಕಾಲ್ಡ್ ಆಸ್ ನ್ಯಾರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮಗೆ ಗೊತ್ತಿಲ್ಲದೇನೋ ನಾವು ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಇವಾಗ ಏನು ಗೊತ್ತಾ, ಇವಾಗ ಬಂದಿರೋ ಡೆವಲಪ್ಮೆಂಟ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ದಟ್ ಈಸ್ ಗೋಯಿಂಗ್ ವಿತ್ ದ ಟ್ರೇಡ್, ವಿತ್ ದ ವೇವ್ ಅಂತ ಕರಿತೀವಲ್ವ. ಗೋ ವಿತ್ ದ ವೇವ್, ಡೋಂಟ್ ಗೋ ಅಗೇನೆಸ್ಟ್ ದ ವೇವ್ ಅಂತ ಹೇಳ್ಬೋದು. ಏನಂತಂದರೆ, ನೀವು ಹೆಂಗೆ ಗಾಳಿ ಬಂದಾಗ ತುರ್ಕೋ ಅಂತ ಹೇಳ್ತೀವಲ್ಲ, ಅದೇ ಥರನೇ ನೀವು ಎ ಐನ ಅರ್ಥ ಮಾಡಿಕೊಂಡು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನೀವು ಅದು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದನ್ನು ನೀವು ಇಲ್ಲ ಮಾಡಲ್ಲ, ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ, ಕಲಿಯಲ್ಲ ಅಂತಂದರೆ ನಿಮಗೆ ಮಾರಕವಾಗ್ಬೋದು. ಎಲಾನ್ ಮಾಸ್ಕ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಲಸ ಮಾಡೋದು ಆಪ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನು ಮುಂಬರೋ ದಿನಗಳಲ್ಲಿ ಎ ಐ ಇಟ್ಕೊಳೋ ಎಕ್ಸ್ಪ್ಲೋರ್ ಆಲ್ ದ ಜಾಬ್, ನಮಗೆ ಮಾಡುವಂಥ ಒಂದು ಎಲ್ಲ ಕೆಲಸಗಳನ್ನ ಆಟೋಮೇಟ್ ಮಾಡಿಬಿಡುತ್ತೆ. ಸೊ ಅದನ್ನ ಕಲ್ತ್ಕೊಳ್ಳಿ, ಆಟೋಮೇಟ್ ಹೆಂಗೆ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ನಿಮಗೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಅದನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ.